ದೇವಿ, ಎಲ್ಲಿಗೆ ಹೋಗಿದ್ದೆ? ಕ್ಷಮಿಸಿ ಸ್ವಾಮಿ, ನಾನು ನಿಮ್ಮೊಂದಿಗೆ ವನವಾಸಕ್ಕೆ ಹೋಗುತ್ತಿರುವುದನ್ನು ಸೋದರಿ ಊರ್ಮಿಳೆಗೆ ತಿಳಿಸಿ ಬರಲು ಹೋಗಿದ್ದೆ. ಚಿಕ್ಕಂದಿನಿಂದ ಒಡನಾಡಿ ಬೆಳೆದು ಇಲ್ಲಿಯವರೆಗೂ ಜೊತೆಯಲ್ಲಿ ಇದ್ದ ನೀವಿಬ್ಬರು ಈಗ 14 ವರ್ಷಗಳ ಕಾಲ ಅಗಲಿರಬೇಕಾಗಿದೆ. ಅವಳಿಗೆ 4 ಸಮಾಧಾನದ ಮಾತುಗಳನ್ನು ಹೇಳುವುದು ನಿನ್ನ ಕರ್ತವ್ಯ. ಆ ಕರ್ತವ್ಯವನ್ನು ನಾನು ಮಾಡಿದೆ ಸ್ವಾಮಿ. ಆದರೆ ಅವಳಿಗೆ ನನ್ನ ಅಗಲಿಕೆಗಿಂತ ಕಠಿಣವಾದ ದುಃಖವೊಂದು ಪ್ರಾಪ್ತವಾಗಿದೆ. ಅವಳ ದುಃಖವನ್ನು ನೀವು ಮಾತ್ರ ನಿವಾರಿಸಬಲ್ಲಿರಿ. ಅದು ನನ್ನಿಂದ ಸಾಧ್ಯವಾದರೆ ನಾನು ಖಂಡಿತವಾಗಿ ನಿವಾರಿಸುತ್ತೇನೆ. ಅವಳ ದುಃಖಕ್ಕೆ ಕಾರಣವೇನೆಂದು ಹೇಳು. ನಿಮ್ಮ ಪ್ರಿಯ ಸೋದರ ಲಕ್ಷ್ಮಣ ನಮ್ಮೊಂದಿಗೆ ವನವಾಸಕ್ಕೆ ಬರಲು ನಿರ್ಧರಿಸಿರುವನಂತೆ. ಹಾಗೇನಾದರೂ ಆದರೆ ಊರ್ಮಿಳೆಗೆ ಪತಿಯ ವಿಯೋಗದಿಂದ ದುಃಖವಾಗುವುದಿಲ್ಲವೇ? ಸ್ವಾಮಿ, ನೀವೇ ಲಕ್ಷ್ಮಣನಿಗೆ ಈ ನಿರ್ಧಾರದಿಂದ ದೂರ ಸರಿಯುವಂತೆ ಮಾಡಬೇಕು. ಇಲ್ಲ ದೇವಿ, ಅದು ನನ್ನಿಂದ ಸಾಧ್ಯವಿಲ್ಲ. ಏಕೆ ಏಕೆ ಸಾಧ್ಯವಿಲ್ಲ ಸ್ವಾಮಿ? ದೇವಿ, ನಿನ್ನಂತೆಯೇ ಲಕ್ಷ್ಮಣನು ಕೂಡ ನನ್ನನ್ನು ಪರಿಪರಿಯಾಗಿ ಬೇಡಿಕೊಂಡನು. ಎಷ್ಟು ಹೇಳಿದರೂ ಕೇಳಲಿಲ್ಲ. ಅವನದ್ದೇ ಆದ ತರ್ಕ ಧರ್ಮ ಸೂಕ್ಷ್ಮಗಳನ್ನು ಮುಂದೆ ಮಾಡಿದ. ಅನ್ಯ ಮಾರ್ಗವಿಲ್ಲದೆ ನಾನು ಅವನಿಗೆ ಒಪ್ಪಿಗೆ ನೀಡಲೇಬೇಕಾಯಿತು. ಏನು? ಈಗಾಗಲೇ ಒಪ್ಪಿಗೆಯನ್ನು ನೀಡಿಬಿಟ್ಟಿರಾ? ಹೌದು ದೇವಿ, ಈಗಾಗಲೇ ಅವನು ತನ್ನ ಮಾತೆಯ ಅನುಮತಿಯನ್ನು ಪಡೆಯಲು ಹೋಗಿದ್ದಾನೆ. ಮಾತೆ ಸುಮಿತ್ರಾ ದೇವಿಯವರು ಅವನಿಗೆ ಅನುಮತಿ ನೀಡಿದರೆ ಅವನು ನಮ್ಮೊಂದಿಗೆ ಬಂದೇ ಬರುತ್ತಾನೆ. ಸ್ವಾಮಿ, ಒಂದು ವೇಳೆ ಊರ್ಮಿಳೆಯ ಮಾತನ್ನು ಕೇಳಿ ಸುಮಿತ್ರಾ ದೇವಿಯವರು ಲಕ್ಷ್ಮಣನಿಗೆ ಅನುಮತಿ ನೀಡದಿದ್ದರೆ ಊರ್ಮಿಳೆಗೆ ಪತಿವಿಯೋಗ ಉಂಟಾಗುವುದಿಲ್ಲ ಅಲ್ಲವೇ ಸ್ವಾಮಿ? ಊರ್ಮಿಳೆ, ಸ್ವಾಮಿ, ನಾನು ರಾಮನೊಂದಿಗೆ ವನವಾಸಕ್ಕೆ ಹೋಗುತ್ತಿದ್ದೇನೆ. ಅವನು ಅದಕ್ಕೆ ಒಪ್ಪಿಗೆ ನೀಡಿಯಾಯಿತು. ಮಾತೆಯವರು ಅದಕ್ಕೆ ಅನುಮತಿ ನೀಡಿದ್ದಾಯಿತು. ಇನ್ನು ನಾನು ವನವಾಸಕ್ಕೆ ಹೋಗಲು ಯಾರ ನಿರ್ಬಂಧವೂ ಇಲ್ಲ. ಸ್ವಾಮಿ, ನಿಮ್ಮ ತಂದೆಯವರ ಅನುಮತಿ ಪಡೆಯುವುದಿಲ್ಲವೇ? ಇಲ್ಲ, ಖಂಡಿತ ನಾನು ಅವರ ಅನುಮತಿಯನ್ನು ಪಡೆಯುವುದಿಲ್ಲ. ವನವಾಸಕ್ಕೆ ಹೋಗುವ ಮೊದಲು ಅವರ ಆಶೀರ್ವಾದ ಪಡೆಯುವ ಆಕಾಂಕ್ಷೆಯೂ ನನಗಿಲ್ಲ. ನನಗೆ ಅಗತ್ಯವಾದದ್ದು ರಾಮಚಂದ್ರನ ಒಪ್ಪಿಗೆ ಹಾಗೂ ಮಾತೆಯವರ ಅನುಮತಿ. ಈಗ ಅವೆರಡೂ ದೊರಕಿದ್ದಾಯಿತು. ಇನ್ಯಾರ ಗೊಡವೆಯೂ ನನಗಿಲ್ಲ. ನನ್ನ ಅನುಮತಿ ಪಡೆಯಬೇಕೆಂಬ ಅರಿವೇ ಇಲ್ಲದವರಿಗೆ ನನ್ನ ಅಂತರಂಗದ ಕೋಲಾಹಲ ಹೇಗೆ ಅರ್ಥವಾಗುತ್ತದೆ? ಊರ್ಮಿಳೆ, ರಾಮನ ಮಾತೆಯವರು ನನ್ನ ಮಾತೆಯಂತೆಯೇ ನನ್ನ ಮೇಲೆ ಅಪಾರ ವಾತ್ಸಲ್ಯವನ್ನು ತೋರಿದ್ದಾರೆ. ಅವರಿಬ್ಬರನ್ನು ಸಮಾನ ರೀತಿಯ ಪ್ರೀತಿ ಗೌರವಗಳಿಂದ ಕಾಣಬೇಕು. ಅವರಿಗೆ ಪುತ್ರ ವಿಯೋಗದ ದುಃಖ ಬಾಧಿಸದಂತೆ ನೀನು ನೋಡಿಕೊಳ್ಳಬೇಕು. ಹಾಗೆ ಆಗಲಿ ಸ್ವಾಮಿ. ಊರ್ಮಿಳೆ, ನಾನೇನು ಬರುತ್ತೇನೆ. ನಾವು ಹಿಂದಿರುಗಿ ಬರುವವರೆಗೂ ದೃಢ ಚಿತ್ತಳಾಗಿ ಮಾತೆಯವರ ಸೇವೆಯಲ್ಲಿ ತೊಡಗಿರು. ಸ್ವಾಮಿ, ಧೈರ್ಯವಾಗಿ ನಾನೇನು ಬರುತ್ತೇನೆ.
ಪಟ್ಟಾಭಿಷೇಕಕ್ಕೆ ಅಡ್ಡಿಯಾಗಬೇಕಾಗಿದ್ದ ಇನ್ನೊಂದು ಆತಂಕವು ನಿವಾರಣೆಯಾಯಿತು ಮಹಾರಾಣಿ. ಹೌದೇ? ಅದೇನೆಂದು ಬೇಗ ಹೇಳು. ಹೇಳುತ್ತೇನೆ ಮಹಾರಾಣಿ. ಮೊದಲು ಪಾನೀಯವನ್ನು ಸ್ವೀಕರಿಸಿ. ಮಂಥರೆ, ಮೊದಲು ಅದೇನೆಂದು ಹೇಳು, ನಂತರ ಈ ಪಾನೀಯ. ಸುಮಿತ್ರಾನಂದನ ಆ ಲಕ್ಷ್ಮಣ ನಮ್ಮ ಭರತನಿಗೆ ಪಟ್ಟಾಭಿಷೇಕವೆಂದು ತಿಳಿದಾಗ ಎಷ್ಟೊಂದು ಆಕ್ರೋಶಗೊಂಡನೆಂಬುದು ನಿಮಗೂ ಗೊತ್ತಿದೆ. ತನ್ನ ತಂದೆಯನ್ನೇ ಸೆರೆಮನೆಗೆ ದೂಡಿ ರಾಮನಿಗೆ ಪಟ್ಟ ಕಟ್ಟುತ್ತೇನೆಂದು ಹೇಳಿದ ಎಂದು ನಾವು ನಮ್ಮ ಸಖಿಯರಿಂದ ಕೇಳಿ ತಿಳಿದಿದ್ದೇವೆ. ಅಂದರೆ ಕೋಪಿಷ್ಠನಾದ ಲಕ್ಷ್ಮಣ ನನ್ನ ಪುತ್ರ ಭರತನ ಪಟ್ಟಾಭಿಷೇಕ ಸುಸೂತ್ರವಾಗಿ ನಡೆಯಲು ಬಿಡುವನೇ? ಏನು ರಾಧಾಂತ ಮಾಡುವನೋ ಏನು? ರಾಧಾಂತದ ಆತಂಕಕ್ಕೆ ಅವಕಾಶವೇ ಇಲ್ಲ ಮಹಾರಾಣಿ. ಅಂದರೆ ಆ ಭಯವು ನಿವಾರಣೆಯಾಯಿತು. ಈಗ ನೀವು ನೆಮ್ಮದಿಯಾಗಿ ಪಾನೀಯ ಸೇವಿಸಿ. ಈಗ ಹೇಳು, ಏನಾಯಿತೆಂದು. ಜ್ವಾಲಾಮುಖಿ ಅಂತ ಲಕ್ಷ್ಮಣ ತನ್ನ ಸೋದರ ರಾಮನೊಂದಿಗೆ 14 ವರ್ಷ ವನವಾಸಕ್ಕೆ ಹೋಗುತ್ತಿದ್ದಾನೆ. ಹೌದೇ? ರಾಮಚಂದ್ರನ ಜೊತೆ ಲಕ್ಷ್ಮಣನು ವನವಾಸಕ್ಕೆ ಹೋಗುತ್ತಿರುವನೆ? ಹೌದು ಮಹಾರಾಣಿ, ಖಂಡಿತ ಹೋಗುತ್ತಿದ್ದಾನೆ. ರಾಮ ಎಲ್ಲಿರುವನು? ತಾನು ಅಲ್ಲಿರುವನೆಂದು ಹೇಳಿದ್ದಾನೆ. ಅಪರೂಪದ ಸೋದರ ಪ್ರೇಮ. ಹೋದರೆ ಹೋಗಲಿ ಬಿಡು. ನಮಗೆ ಅಡ್ಡವಾಗಿದ್ದ ದಾರಿಯ ಮುಳ್ಳೊಂದು ತೊಲಗಿ ಹೋಯಿತೆಂದು ಆನಂದ ಪಡೋಣ. ಹೌದು ಮಹಾರಾಣಿ, ಆನಂದ ಪಡಲೇಬೇಕು. ಆನಂದದ ಒಂದೊಂದೇ ಸೋಪಾನವೇರಿ ನಮ್ಮ ಭರತನ ಪಟ್ಟಾಭಿಷೇಕವಾದ ನಂತರ ಪರಮಾನಂದದಲ್ಲಿ ತೇಲಿ ಹೋಗಬೇಕು. ಸಹೋದರ, ಬಾ ಲಕ್ಷ್ಮಣ. ನನ್ನ ಮಾತೆಯವರು ನನಗೆ ಅನುಮತಿಯನ್ನು ನೀಡಿದರು. ನಿನ್ನೊಂದಿಗೆ ವನವಾಸಕ್ಕೆ ಹೋಗಲು ಆಶೀರ್ವಾದ ಮಾಡಿದರು. ಲಕ್ಷ್ಮಣ, ನೀನು ಈ ವಿಚಾರವನ್ನು ಊರ್ಮಿಳೆಗೆ ಹೇಳಿದೆಯೇ? ನನ್ನ ಮಾತೆಯವರ ಯೋಗಕ್ಷೇಮ ಈಗ ಅವಳದೆಂದು ಹೇಳಿದೆ. ಅವಳು ಅದಕ್ಕೆ ಸಮ್ಮತಿಸಿದಳು. ಬೇಸರಬೇಕೆ ದೇವಿ? ಇದೆಲ್ಲವೂ ಪೂರ್ವ ನಿಶ್ಚಿತವಾದ ವಿಧಿ ಸಂಕಲ್ಪದಂತೆ ನಡೆಯುತ್ತಿರುವಂತಿದೆ. ಅದನ್ನು ಮೀರಿ ನಡೆಯುವುದು ನಮ್ಮಿಂದ ಸಾಧ್ಯವೇ? ಇದು ವಿಧಿ ಸಂಕಲ್ಪವಲ್ಲ, ದುಷ್ಟರ ಕುತಂತ್ರ. ಲಕ್ಷ್ಮಣ, ಅನಗತ್ಯ ಅಸಮಾಧಾನ ಸಲ್ಲದು. ಹೋಗು. ನಮ್ಮ ಅರಣ್ಯ ಪ್ರಯಾಣಕ್ಕೆ ಮೊದಲು ಹೇಳಬೇಕಾದವರಿಗೆಲ್ಲ ಹೇಳಿ ಬಾ. ಹೋಗು. ಲಕ್ಷ್ಮಣ, ಮತ್ತೊಂದು ವಿಷಯ. ಜನಕ ಮಹಾರಾಜರು ನಡೆಸಿದ ಮಹಾಯಜ್ಞದ ಸಮಯದಲ್ಲಿ ಸುಪ್ರೀತನಾದ ವರುಣ ಘನವಾದ 2 ಧನುಸ್ಸುಗಳನ್ನು ನೀಡಿದ. ಅಭೇದ್ಯವಾದ 2 ಕವಚಗಳನ್ನು, ದಿವ್ಯವಾದ ಅಕ್ಷಯ ಬಾಣಗಳನ್ನುಳ್ಳ 2 ಬತ್ತಳಿಕೆಗಳನ್ನು, ಸೂರ್ಯನ ಕಿರಣಗಳಂತೆ ಥಳಥಳಿಸುವ ಚಿನ್ನದ ಹಿಡಿಗಳಿಂದ ಕೂಡಿದ 2 ಖಡ್ಗಗಳನ್ನು ಜನಕ ಮಹಾರಾಜರಿಗೆ ನೀಡಿದ. ಅವುಗಳನ್ನು ಜನಕ ಮಹಾರಾಜರು ವಿವಾಹದ ಸಮಯದಲ್ಲಿ ನನಗೆ ಬಳುವಳಿಯಾಗಿ ಕೊಟ್ಟಿದ್ದರು. ಅವುಗಳು ಈಗ ನಮ್ಮ ಕುಲಗುರುಗಳಾದ ವಸಿಷ್ಠರ ಬಳಿ ಇದೆ.
ಆ ಆಯುಧಗಳನ್ನು ನೀನು ಹೋಗಿ ತೆಗೆದುಕೊಂಡು ಬಾ ಲಕ್ಷ್ಮಣ. ಆಗಲಿ ಸಹೋದರ, ಈಗಲೇ ತರುತ್ತೆ. ಲಕ್ಷ್ಮಣ, ಮತ್ತೊಂದು ವಿಷಯ. ನನ್ನ ಸಕಲ ಐಶ್ವರ್ಯವನ್ನು ನಿನ್ನೊಂದಿಗೆ ಬ್ರಾಹ್ಮಣರಿಗೂ ತಪಸ್ವಿಗಳಿಗೂ ದಾನ ಮಾಡಲು ಬಯಸುತ್ತೇನೆ. ಭ್ರಾತೃ ವರ್ಗದವರಿಗೂ ನನ್ನ ಸಂಪತ್ತನ್ನು ವಿನಿಯೋಗಿಸುತ್ತೇನೆ. ದ್ವಿಜ ಶ್ರೇಷ್ಠರಾದ ವಸಿಷ್ಠರ ಸುಪುತ್ರ ಸುಯಜ್ಞನನ್ನು ಕರೆದುಕೊಂಡು ಬಾ. ಅವರೆಲ್ಲರ ಆಶೀರ್ವಾದವನ್ನು ಪಡೆದು ನಾವು ವನವಾಸಕ್ಕೆ ಹೊರಡೋಣ. ಹಾಗೆ ಆಗಲಿ. ನಾನು ವಸಿಷ್ಠ ಪುತ್ರನನ್ನು ಕರೆತರುತ್ತೇನೆ. ಜಾನಕಿ, ಶ್ರೀರಾಮ ಸತಿ, ನೀನು ಇಂದು ಯುವರಾಣಿಯಾಗಿ ಆ ಸಂತೋಷಕ್ಕೆ ನೀನು ಕೊಡುತ್ತಿರುವ ದಾನವನ್ನು ಸ್ವೀಕರಿಸಿ ಹೃದಯಪೂರ್ವಕವಾಗಿ ಆಶೀರ್ವದಿಸಬೇಕೆಂದಿದ್ದೆವು. ಆದರೆ ಅರಮನೆಯ ಸಕಲ ಸುಖ ವೈಭೋಗವನ್ನು ತ್ಯಜಿಸಿ ಸಾಮಾನ್ಯರಂತೆ 14 ವರ್ಷ ವನವಾಸಕ್ಕೆ ಹೊರಟಿರುವ ನಿನ್ನಿಂದ ಈ ದಾನವನ್ನು ಸ್ವೀಕರಿಸುವುದು ಅತ್ಯಂತ ದುಃಖದಾಯಕವಾಗಿದೆ. ಈ ನೋವಿನ ಸಂದರ್ಭದಲ್ಲಿ ಯಾವ ರೀತಿ ನಾವು ಆಶೀರ್ವಾದ ಮಾಡಬೇಕೆಂಬುದೇ ನಮಗೆ ತೋಚುತ್ತಿಲ್ಲ. ಬೇಸರ ಮಾಡಿಕೊಳ್ಳಬೇಡಿ. ನಿಮ್ಮ ಪ್ರೀತಿಯ ಅಭಿಮಾನಗಳಿಗೆ ನಾನು ಋಣಿಯಾಗಿದ್ದೇನೆ. ಆದರೆ ನನಗೆ ದುಃಖವಿಲ್ಲ. ಪತಿಯೊಡನೆ ಅರಣ್ಯಕ್ಕೆ ಹೊರಟಿದ್ದೇನೆ. ಸದಾ ನನ್ನ ಪತಿ ಸನ್ನಿಧಾನದಲ್ಲಿ ಇರುವಂತೆ ಆಶೀರ್ವಾದ ಮಾಡಿ. ಅದೇ ನನಗೆ ಶ್ರೇಯಸ್ಕರ. ಪತಿ ಸೇವಾ ಭಾಗ್ಯ ಸದಾ ನಿನ್ನದಾಗಿರಲಿ. ಅರಣ್ಯವಾಸ ಸುಖವಾಗಿ ಕಳೆಯಲಿ. ಶ್ರೀರಾಮ ಸಹಿತವಾಗಿ ಮತ್ತೆ ಇದೇ ಅಯೋಧ್ಯೆಯನ್ನು ಬಹು ಬೇಗನೆ ನೀನು ನೋಡುವಂತಾಗಲಿ. ಕೃತಾರ್ಥಳಾದೆ. ಸಹೋದರ, ಬ್ರಹ್ಮರ್ಷಿ ವಸಿಷ್ಠರ ಸುಪುತ್ರರಾದ ತಪೋಧನ ಸುಯಜ್ಞ ಮಹಾಮುನಿಗಳಿಗೆ ನನ್ನ ನಮಸ್ಕಾರಗಳು. ದಶರಥ ಪುತ್ರ ಶ್ರೀರಾಮಚಂದ್ರ, ಶುಭಮಸ್ತು. ಇಂದಿನ ನಿನ್ನ ಯುವರಾಜ್ಯಾಭಿಷೇಕದ ಶುಭ ಸಂದರ್ಭದಲ್ಲಿ ದಾನ ಸ್ವೀಕರಿಸುವುದು ನನ್ನ ಸೌಭಾಗ್ಯ. ಇಂದು ನಿನ್ನ ಈ ಯುವರಾಜ ಪಟ್ಟಾಭಿಷೇಕವು ನಾ ಭೂತೋ ನಾ ಭವಿಷ್ಯತಿ ಎಂದು ಕಾಣುತ್ತದೆ. ಮುನೀಂದ್ರ, ತಾವು ನನ್ನ ಮೇಲಿಟ್ಟಿರುವ ಪ್ರೀತಿ ಆಧಾರಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಬಹುಶಃ ನನ್ನ ಸೋದರ ಲಕ್ಷ್ಮಣ ನಿಜವಾದ ವಿಷಯವನ್ನು ಹೇಳಲಿಲ್ಲವೆಂದು ಕಾಣುತ್ತಿದೆ. ಹೌದು ಸಹೋದರ, ನಾನು ಈ ಮುನೀಂದ್ರರಿಗೆ ಸದ್ಯದ ಸಂದರ್ಭವನ್ನು ತಿಳಿಸಲಿಲ್ಲ. ಹಾಗೇನಾದರೂ ತಿಳಿಸಿದರೆ ಅವರು ದಾನವನ್ನು ಸ್ವೀಕರಿಸುವುದಕ್ಕೆ ಹಿಂಜರಿಯಬಹುದೆಂದು ಸಂದೇಹ ಉಂಟಾಯಿತು. ನಿನ್ನ ಆಲೋಚನೆಯಲ್ಲಿ ತಪ್ಪೇನೂ ಇಲ್ಲ ಲಕ್ಷ್ಮಣ. ಆದರೆ ಇಂದಿನ ನಮ್ಮ ದಾನವನ್ನು ಮುನೀಂದ್ರರು ಸ್ವೀಕರಿಸಲೇಬೇಕು. ಅದು ಬಹಳ ಮುಖ್ಯ. ರಾಮಚಂದ್ರ, ಇದೇನು ನಿಮ್ಮ ಮಾತುಗಳೇ ವಿಚಿತ್ರವಾಗಿದೆಯಲ್ಲ? ಕ್ಷಮಿಸಿ ಮುನೀಂದ್ರರೇ, ತಾವು ಅಂದುಕೊಂಡ ಹಾಗೆ ಇಂದಿನ ನನ್ನ ಯುವರಾಜ್ಯಾಭಿಷೇಕ ನಡೆಯುತ್ತಿಲ್ಲ. ಏನು, ಯುವರಾಜ ಪಟ್ಟಾಭಿಷೇಕವು ನಡೆಯುತ್ತಿಲ್ಲವೇ? ಇಡೀ ನಗರವೇ ಹಸಿರು ತೋರಣಗಳಿಂದ ಕಂಗೊಳಿಸುತ್ತಿದೆ. ಹಲವು ಅಲಂಕಾರಗಳಿಂದ ಅಯೋಧ್ಯೆಯು ಸಿಂಗಾರಗೊಂಡಿದೆ. ಇವೆಲ್ಲವೂ
ಯುವರಾಜ ಪಟ್ಟಾಭಿಷೇಕದ ಸಿದ್ಧತೆಯಲ್ಲವೇ? ಮುನೀಂದ್ರ, ನಿಜವಾದ ವಿಷಯ ತಿಳಿಸದೇ ಇದ್ದುದಕ್ಕಾಗಿ ನನ್ನನ್ನು ಕ್ಷಮಿಸಿ. ನನ್ನ ಪ್ರಿಯ ಸಹೋದರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ನಿಜವಾಗಿಯೂ ನಡೆಯುತ್ತಿಲ್ಲ. ಏಕೆ? ಏನು ಕಾರಣ? ಏನಾಯ್ತು ರಾಮಚಂದ್ರ? ಮುನೀಂದ್ರ, ದಯವಿಟ್ಟು ಉದ್ವಿಗ್ನರಾಗಬೇಡಿ. ಮಾತೆ ಕೈಕೇಯಿ ದೇವಿಯವರ ಅಪೇಕ್ಷೆಯಂತೆ ತಂದೆಯವರು ನನ್ನ ಸೋದರ ಭರತನಿಗೆ ಯುವರಾಜ ಪದವಿಯನ್ನು, ನನಗೆ 14 ವರ್ಷಗಳ ಕಾಲ ವನವಾಸವನ್ನು ವಿಧಿಸಿದ್ದಾರೆ. ನಾನು ನನ್ನ ಸೋದರ ಲಕ್ಷ್ಮಣ ಹಾಗೂ ಪತ್ನಿ ಸೀತೆಯೊಂದಿಗೆ ವನವಾಸಕ್ಕೆ ಹೊರಟಿದ್ದೇನೆ. ಅದಕ್ಕಾಗಿ ನಾನು ನನ್ನ ಸಕಲ ಸಂಪತ್ತನ್ನು ದಾನವಾಗಿ ನೀಡಬೇಕೆಂದುಕೊಂಡಿದ್ದೇನೆ. ಆ ಉದ್ದೇಶದಿಂದಲೇ ನಾನು ತಮ್ಮನ್ನು ಇಲ್ಲಿಗೆ ಕರೆಸಿಕೊಂಡೆ. ಎಂತಹ ವಿಪರ್ಯಾಸ! ಪುರುಷೋತ್ತಮ ರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಸಂದರ್ಭದಲ್ಲಿ ದಾನವನ್ನು ಸ್ವೀಕರಿಸಲು ಬಂದೆ. ಆದರೆ ಈಗ ನಿನ್ನ ವನವಾಸದ ನಿಮಿತ್ತ ಹೇಗೆ ನಾನು ದಾನವನ್ನು ಸ್ವೀಕರಿಸಲಿ? ಯಾವ ಮಾತುಗಳಿಂದ ನಿನ್ನನ್ನು ಆಶೀರ್ವದಿಸಲಿ ರಾಮಚಂದ್ರ? ಯಾವ ಮಾತುಗಳಿಂದ ನಿನ್ನನ್ನು ಆಶೀರ್ವದಿಸಲಿ? ಹೇಗೆ ಆಶೀರ್ವದಿಸಲಿ? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.